ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಕೂಡ ಸುಸ್ವಾಗತ. ನಾವು ಎಷ್ಟೇ ಬ್ರಾಡ್ಬ್ಯಾಂಡ್ಗಳನ್ನು ಹಾಕಿಸ್ಕೊಂಡ್ರೂ ಅಷ್ಟೇ, ವೈಫೈಗಳನ್ನು ಹಾಕಿಸ್ಕೊಂಡ್ರೂ ಅಷ್ಟೇ, ಆದರೆ ನಾವೇನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಎಲ್ಲಿಂದ ವೈಫೈ ತರೋದಕ್ಕೆ ಆಗುತ್ತೆ ಹೇಳಿ? ನಾವಂತೂ ಮೊಬೈಲ್ ಡೇಟಾವನ್ನು ಬಳಸ್ತಲೇ ಅಂತೂ ಇರೋದಕ್ಕೆ ಆಗೋದಿಲ್ಲ. ನಮ್ಮ ಒಂದು ಡೇಟಾ ಅನ್ನೋವಂಥದ್ದು ಖಾಲಿಯಾದಾಗ ಹೆಚ್ಚುವರಿ ಡೇಟಾ ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅತಿ ಕಡಿಮೆ ಬೆಲೆಯೊಳಗಡೆ ಇರುವಂತಹ ಆ್ಯಡ್ ಆನ್ ಪ್ಯಾಕ್ಸ್ ಏನಿರುತ್ತೆ ಅಲ್ವಾ, ಡೇಟಾ ಆ್ಯಡ್ ಆನ್ ಪ್ಯಾಕ್ಸ್ಗಳದ್ದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರಬಹುದು, BSNL ಮತ್ತು ವೋಡಾಫೋನ್ ಐಡಿಯಾ, ಈ ಎಲ್ಲದರದ್ದು ಕೂಡ ಎಷ್ಟೆಷ್ಟು ಬೆಲೆ ಇದೆ, ಅದರಲ್ಲೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಇರುವಂತಹ ಡೇಟಾ ಆ್ಯಡ್ ಆನ್ ಪ್ಯಾಕ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನಮ್ಮ ಒಂದು ಏನಾದರೂ ಹಾಕಿಸ್ಕೊಂಡಿರ್ತೀವಿ ಅಲ್ವಾ, ರೀಚಾರ್ಜ್ ಪ್ಲಾನಲ್ಲಿ 1.5 GB ಆಗಿರಲಿ, 2 GB ಈ ರೀತಿ ಖಾಲಿ ಆಗೋಗ್ಬಿಟ್ಟಿರುತ್ತೆ. ನಾವು ಹೊರಗಡೆ ಹೋಗಿರ್ತೀವಿ ಅಂತ ಅಂದರೆ ಯಾವುದು ಬೆಸ್ಟ್, ಆ ರೀತಿಯಾದಂತಹ ರೀಚಾರ್ಜ್ ಪ್ಲಾನ್ ಬಗ್ಗೆನೇ ತಿಳಿಸ್ಕೊಡೋವಂಥದ್ದು. ಮೊದಲಿಗೆ ನಾವು ಜಿಯೋದಲ್ಲಿ ಯಾವುದೆಲ್ಲ ಬೆಸ್ಟ್ ಇದೆ, ಕಡಿಮೆ ಬೆಲೆಯೊಳಗಡೆ ಯಾವುದೆಲ್ಲ ಸಿಗ್ತಾ ಇದೆ, ಎಷ್ಟು GB ಡೇಟಾ ಸಿಗ್ತಾ ಇದೆ ಎಲ್ಲವನ್ನು ಕೂಡ ನೋಡೋಣ ಬನ್ನಿ. ಮೊದಲಿಗೆ ಜಿಯೋದಲ್ಲಿ ಅತಿ ಕಡಿಮೆ ಬೆಲೆಗೆ ಇರುವಂಥದ್ದು ಕೇವಲ 11 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇರೋವಂಥದ್ದು. ಅಂತಂದರೆ ಯಾವುದ್ರದ್ದು ಅಂತ ಅಂದರೆ ಡೇಟಾ ಆ್ಯಡ್ ಆನ್ 11 ರೂಪಾಯಿದು 1 ಗಂಟೆ ಮಾತ್ರ ಇರುತ್ತೆ. 1 ಗಂಟೆಯಲ್ಲಿ ನೀವು ಎಷ್ಟು ಬೇಕಾಗಿದ್ರೂ ಡೇಟಾನ ಬಳಸಬಹುದು. ಸೊ ಅನ್ಲಿಮಿಟೆಡ್ ಆಗಿ ಇರುತ್ತೆ. ಹಾಗಾಗಿ 1 GB ಎಷ್ಟು ರೂಪಾಯಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದರಲ್ಲಿ. ಉಳಿದಂತೆ ಯಾವ ರೀಚಾರ್ಜ್ ಪ್ಲಾನ್ಗಳು ಇದ್ದಾವೆ ಅಂತ ಹೇಳೋದಾದರೆ 19 ರೂಪಾಯಿ ಪ್ಯಾಕ್ ಇದೆ. ಅದು ಒಂದು ದಿನದಲ್ಲಿ 1 GB ಸಿಗುತ್ತೆ. ಸೊ 1 GB ಡೇಟಾಗೇ 19 ರೂಪಾಯಿ ಅಂತ ಹೇಳ್ಬೋದು. ಇದು ತೀರಾನೇ ದುಬಾರಿ ಅಂತ ಕೂಡ ಹೇಳ್ಬೋದು. ಇದಾದ ನಂತರ 29 ರೂಪಾಯಿಯ ಪ್ಯಾಕ್ ಇರೋವಂಥದ್ದು 2 GB ಸಿಗುತ್ತೆ. ಅದು 2 ದಿನ ಅಂತಂದರೆ 1 GBಗೆ 14.5 ರೂಪಾಯಿ ಆಗುತ್ತೆ. ಇದನ್ನು ಹೊರತುಪಡಿಸಿ ನಾವೇನಾದರೂ ಜಾಸ್ತಿ ದಿನಗಳದ್ದು ತಗೋಬೇಕು ಅಂತ ಅಂದರೆ 219 ರೂಪಾಯಿ ಇದು ಇರೋವಂಥದ್ದು 30 GB ಸಿಗುತ್ತೆ 30 ದಿನಕ್ಕೆ. ಸೊ 1 GBಗೆ 7.3 ರೂಪಾಯಿ. ನೆಕ್ಸ್ಟ್ ಬಂದು 289 ರೂಪಾಯಿ 40 GB ಸಿಗುತ್ತೆ 30 ದಿನಕ್ಕೆ. 1 GBಗೆ 7.23 ರೂಪಾಯಿ. ನೆಕ್ಸ್ಟ್ ಬಂದು 359 ರೂಪಾಯಿ 50 GB ಸಿಗುತ್ತೆ 30 ದಿನಕ್ಕೆ. 1 GBಗೆ 7.18 ರೂಪಾಯಿ ಅಂತ ಹೇಳ್ಬಹುದು. ನೆಕ್ಸ್ಟ್ ಬಂದು ವೋಡಾಫೋನ್ ಐಡಿಯಾಗೆ ನೋಡೋದಾದರೆ ಇಲ್ಲಿ ಸನ್ನಿವೇಶಗಳು ಬೇರೆಯೇ ಇರುತ್ತೆ. ಯಾಕೆ ಅಂತ ಅಂದರೆ ಅನ್ಲಿಮಿಟೆಡ್ ಆಗಿಯೇ ಸಿಗುತ್ತೆ ಎಲ್ಲೇ ಹೋದರೂ ಕೂಡ. ಹಾಗಾಗಿ ಎಕ್ಸ್ಟ್ರಾ ಡೇಟಾ ಆ್ಯಡ್ ಆನ್ ಪ್ಯಾಕ್ಗಳೇನು ಬೇಕಾಗಿರೋದಿಲ್ಲ, ಆದರೆ ಕೆಲವೊಂದು ಕಡೆ ಬೇಕಾಗುತ್ತೆ. ಸೊ ಅದರಲ್ಲಿ ಎಷ್ಟು ರೂಪಾಯಿಗೆ ಇದೆ ಅಂತ ಹೇಳೋದಾದರೆ 348 ರೂಪಾಯಿದು 50 GB ಸಿಗುತ್ತೆ 28 ದಿನಕ್ಕೆ. ನೆಕ್ಸ್ಟ್ ಬಂದು 488 100 GB ಸಿಗುತ್ತೆ 56 ದಿನಕ್ಕೆ. ಇವೆರಡೂ ಕೂಡ ಸೂಪರ್ ಪ್ಲಾನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಏರ್ಟೆಲಲ್ಲಿ ಕೂಡ ತುಂಬಾ ದುಬಾರಿ ಇರುತ್ತೆ ಅನ್ನೋವಂಥದ್ದು ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದು. ದುಬಾರಿ ಆದರೂ ಕೂಡ ಅದರಲ್ಲಿ ಬೆಸ್ಟ್ ಯಾವುದು ಅಂತ ಹೇಳೋದಾದರೆ 361 ರೂಪಾಯಿ. ಅದು 50 GB ಸಿಗುತ್ತೆ 30 ದಿನಗಳಿಗೆ. ಸೊ ಏರ್ಟೆಲ್ನಲ್ಲಿ 5G ಅನ್ಲಿಮಿಟೆಡ್ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ನಿಮ್ಮದೇನಾದರೂ ಒಂದು 2 GB ಡೇಟಾ ಮುಗ್ದೋಯ್ತು ಅಂತ ಅಂದ್ಬಿಟ್ರೆ ಅದು 4Gಗೆ ಹೊರಟೋಗ್ಬಿಡುತ್ತೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟು 195 ರೂಪಾಯಿ 15 GB ಡೇಟಾ ಸಿಗುತ್ತೆ 90 ದಿನಗಳ ಕಾಲ ಬಳಸ್ಕೊಳ್ಬಹುದು. ಜಿಯೋ ಸಿನಿಮಾ ಹಾಟ್ಸ್ಟಾರ್ ಏನಿದೆ ಅಲ್ವಾ, ಅದರದ್ದು ಬೆನಿಫಿಟ್ಟನ್ನು ಇದರಲ್ಲಿ ಪಡ್ಕೊಳ್ಬಹುದು ನೀವು. ಈ ರೀತಿಯಾಗಿ ಕೂಡ ಯೂಸ್ ಆಗುತ್ತೆ. ಅದನ್ನು ಹೊರತುಪಡಿಸಿ 169 ರೂಪಾಯಿ 12 GB 30 ದಿನಕ್ಕೆ, 121 ರೂಪಾಯಿ 6 GB 30 ದಿನಕ್ಕೆ. ಈ ಪ್ಯಾಕ್ಗಳೊಳಗಡೆ ನಿಮಗೆ ವೈಫೈ ಇಲ್ಲ ಅಂತ ಅಂದರೆ ಮಾತ್ರ ಬ್ಯಾಕಪ್ಗಾಗಿ ನೀವು ಇವುಗಳನ್ನು ಬಳಸ್ಕೊಳ್ಬಹುದು. ಇನ್ನು BSNLದು ಕೂಡ ಹೇಳಿಬಿಟ್ರೆ ನಿಮಗೆ ಲೆಂತಿ ಆಗೋಗ್ಬಿಡುತ್ತೆ ವಿಡಿಯೋ. ಸೊ ನಾನು BSNLದು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾನು ಇರುವಂತಹ ರೀಚಾರ್ಜ್ ಪ್ಲಾನ್ಗಳ ಬಗ್ಗೆ ಮಾತ್ರ ಹೇಳಿರೋವಂಥದ್ದು, ಯಾವುದೇ ರೀತಿ ಇಲ್ದಲೇ ಇರೋವಂಥದ್ದು ಯಾವುದನ್ನು ಕೂಡ ನಾನು ಸೇರಿಸಿಲ್ಲ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.